ಗ್ರಾಮ ಪಂಚಾಯಿತಿ ಮಟ್ಟದ ಸಂಜೀವಿನಿ ಮಹಿಳಾ ಒಕ್ಕೂಟದಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರು ಕೃಷಿ ಇಲಾಖೆ ಮತ್ತು ಎನ್ಆರ್ಎಲ್ಎಂ ಸಂಜೀವಿನಿ ಸಹಯೋಗದೊಂದಿಗೆ ಕೃಷಿ ಯಾಂತ್ರೀಕರಣ ಉಪ ಅಭಿಯಾನದ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ. ಈ ಕಸ್ಟಮ್ ಹೈರಿಂಗ್ ಸೆಂಟರ್ನಿಂದ ಸ್ವಸಹಾಯ ಸಂಘದ ಮಹಿಳೆಯರ ಆರ್ಥಿಕ ಲಾಭ ನಮ್ಮ ಕ್ಯಾಲ್ಕುನ್ ಗ್ರಾಮ ಪಂಚಾಯಿತಿ ಮಹಿಳಾ ಒಕ್ಕೂಟದಿಂದ ನಾವು 2020-21ರಲ್ಲಿ ಕೃಷಿ ಯಂತ್ರೋಪಕರಣದ ದಾರೆಯನ್ನ ಬಾಡಿಗೆ ದುಡಿಸಕ್ಕಾಗಿ ನಾವು ನಮ್ಮ ಒಕ್ಕೂಟದಿಂದ ತಗೊಂಡಿದ್ದೇವೆ ಸರ್. ಅದನ್ನ 2 ಲಕ್ಷ ರೂಪಾಯಿ ನಮ್ದು ಒಕ್ಕೂಟದಿಂದ ಕೊಟ್ಟಿದ್ದೇವೆ ಸರ್. ಇನ್ನು 8 ಲಕ್ಷ ರೂಪಾಯಿ ನಮ್ದು ಸಬ್ಸಿಡಿ ಮುಖಾಂತರ ತಗೊಂಡಿದ್ದೇವೆ ಸರ್. ಈಗ ಅದನ್ನ ನಮ್ಮ ರೈತರಿಗೆ ಇಲ್ಲೇ ಬಹಳ ಉಪಯೋಗ ಆಗಿದೆ. ಬಿತ್ತಕ್ಕನು ಇಲ್ಲೆಲ್ಲಿ ನಾವು ಬಾಡಿಗೆ ದುಡಿಸಕ ಟ್ಯಾಕ್ಟ್ರಿ ಸಿಗ್ತಿದ್ದಿಲ್ಲ, ಹಂಗಾಗಿ ಇಲ್ಲೆಲ್ಲ ಅನಾನುಕೂಲ ಆಗಿದ್ದಕ್ಕೆ ನಮ್ಮ ಒಕ್ಕೂಟದಿಂದ ಅದನ್ನ ನಾವು ಉಪಯೋಗವನ್ನ ತಗೊಂಡಿದ್ದೇವೆ ಸರ್. ಇವಾಗ ಅದ ಬಿತ್ತಕಾಯ್ತು, ರಂಟಿ ಹೊಡೆಯಕ್ಕಾಯ್ತು, ಈಗೆಲ್ಲ ಬಹಳ ಉಪಯೋಗ ಆಗಿದೆ ಇಲ್ಲಿ ಜನರಿಗೆ. ನಮ್ಮ ಅವಶ್ಯಕತೆಗೆ ನಮ್ಗೆ ಅನುಕೂಲ ಆಗಿದೆ ಎಲ್ಲ ಸದಸ್ಯರಿಗೆ, ಸಂಘ ಸ್ವಸಹಾಯ ಸಂಘದವರಿಗೆ. ಇಷ್ಟ ದಿನ ನಾವು ಬೇರೆ ಬೇರೆ ಟ್ಯಾಕ್ಟರ್ಗಳನ್ನ ನೋಡಿದ್ರು ಸಿಗ್ತಾ ಇರಲಿಲ್ಲ. ಈಗ ನಮ್ಮ ಒಕ್ಕೂಟದಿಂದ ತಗೊಂಡಿದ್ದಕ್ಕೆ ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಒಕ್ಕೂಟದಿಂದನ ಅವ್ರಿಗೆ ಲಾಭದಾಯಕ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಎಲ್ಲರೂ ಅದನ್ನ ಉಪಯೋಗನ ಮಾಡ್ಕೊಂತ ಇದ್ದಾರೆ ಸರ್. ಪಂಚಾಯಿತಿ ಮಟ್ಟದ ಒಕ್ಕೂಟದಿಂದ ಮಹಿಳಾ ಒಕ್ಕೂಟದ ಪದಾಧಿಕಾರಿಗಳು ತುಂಬಾ ನಮ್ಗೆ ಸಹಾಯನ ಮಾಡಿದ್ದಾರೆ ಇದಕ್ಕೆ. ಮತ್ತು ನಮ್ಮ NRLM ಇಂದ ತಾಲೂಕಿನ ಮೇಲ್ವಿಚಾರಕರು ಮತ್ತು ನಮ್ಮ NRLM ಇಂದ ಜಡ್ಪಿ ಸರ್ ಅವರು ಎಲ್ಲರೂ ಕೂಡ ಅವರ ಸಹಾಯದೊಂದಿಗೆ ಇದನ್ನ ನಾವು ಸಹಾಯವನ್ನ ಪಡ್ಕೊಂಡಿದ್ದೇವೆ. ಮಹಿಳಾ ಸ್ವಸಹಾಯ ಸಂಘದ 3 ಹಳ್ಳಿ ಸದಸ್ಯರು ಉಪಯೋಗ ಮಾಡ್ಕೊಂತಿದ್ದಾರೆ. ಹೆಸರು ಮೇಘನಾ ಶೆರೆವಾಡ್ ಅಂತಂದ. ನಾನು ಕ್ಯಾಲ್ಕೋನ್ ಪಂಚಾಯತಿಯಿಂದ ಕೃಷಿ ಸಖಿಯಾಗಿ ಕೆಲಸ ಮಾಡ್ತಿದ್ದೇನೆ. ಈ ಟ್ರ್ಯಾಕ್ಟರ್ ಬಂದಿಂದ ಒಕ್ಕೂಟದಿಂದ ನಮ್ಮ ರೈತ ಮಹಿಳೆಯರಿಗೆ ಬಹಳ ಅನುಕೂಲವಾಗಿದೆ. ನಮ್ಮ 3 ಜನದ ಹಳ್ಳಿ ರೈತ ಮಹಿಳೆಯರಿಗೆ ನಾನು ಹೋಗಿ ಈ ಟ್ರ್ಯಾಕ್ಟರಿಂದ ಸಹಾಯ ತಗೊಳ್ರಿ ಅಂತ ಹೇಳಾಕ, ಅವ್ರಿಗೆ ಒಳ್ಳೆದ ಹೊಲದ ಬಿತ್ತನೆ ಮಾಡಾಕ ನಮಗೆ ಭಾಳ ಸಂತೋಷ ಆಗೈತ್ರಿ. ಇದರಿಂದ ನಮಗೆ ಭಾಳ ಉಪಯೋಗ ಅಂದ್ರೆ ಆಗೈತ್ರಿ. ಗ್ರಾಮ ಪಂಚಾಯತಿ ಕೆಲ್ಕೊಂಡಕ್ಕೆ ಟ್ರ್ಯಾಕ್ಟರ್ ಬಂದಿಂದಾಗ ನಮ್ಗೆ ಭಾಳ ಅನುಕೂಲ ಆಗೈತಿ. ಅವಾಗಿಂದ ಅವಾಗಿನ ಕಾಲದೊಳಗೆ ಎತ್ತಿಂದ ಬಿತ್ತನೆ ಮಾಡ್ತಿದ್ರು. ಇವಾಗ ಮಹಿಳಾ ಸ್ವಸಹಾಯ ಸಂಘದಿಂದ ಒಕ್ಕೂಟಕ್ಕೆ ಈ ಟ್ರ್ಯಾಕ್ಟರ್ ಕೊಟ್ಟಿಂದ ಭಾಳ ಅನುಕೂಲ ಆಗೈತ್ರಿ, ಭಾಳ ಖುಷಿ ಆಗೈತಿ. ನಾವು ಭಾಳ ಉಪಯೋಗ ಮಾಡ್ಕೊಂಡವಿ. ಟ್ರ್ಯಾಕ್ಟರ್ ಇಲ್ಲದ ಕಾರಣಕ್ಕೆ ನಮ್ಗೆ ಭಾಳ ಅನುಕೂಲಕ್ಕೆ ನಮ್ಗೆ ಎತ್ತಿಂದು ಸಹಾಯ ಆಗ್ತಿತ್ರಿ. ಇವಾಗ ಟ್ರ್ಯಾಕ್ಟರ್ ಬಂದಿಂದಾಗ ಭಾಳ ಅನುಕೂಲ ಆಗೈತ್ರಿ ಸರ್. ನಮ್ಗೆ ಅದು ಭಾಳ ಉಪಯೋಗ ಮಾಡ್ಕೊಂಡ್ರಿ ಸರ್. ಎಲ್ಲಾ ಸದಸ್ಯರಿಗೆ ಉಪಯೋಗ ಆಗೈತ್ರಿ ಸರ್. ಒಕ್ಕೂಟದಲ್ಲಿ ಕೃಷಿ ಯಂತ್ರಧಾರಣೆ ಟ್ರ್ಯಾಕ್ಟರ್ ಅನ್ನು ಜಡ್ಪಿ ಅನುದಾನದಲ್ಲಿ ಮತ್ತು GPLF ಅನುದಾನ ಮತ್ತು ಕೃಷಿ ಇಲಾಖೆಯ ಒಂದು ಸಬ್ಸಿಡಿಯಲ್ಲಿ ಈ ಒಂದು ಯಂತ್ರೋಪಕರಣವನ್ನು ಖರೀದಿ ಮಾಡಿ ಇದು ಕ್ಯಾಲ್ಕೊಂಡ ಸಂಜೀವಿನಿ ಮಠದ ಒಕ್ಕೂಟದ ಒಂದು ಸ್ವಸಹಾಯ ಸಂಘದವರಿಗೆ ಹೆಚ್ಚಿನ ಒಂದು ಅನುಕೂಲ ಆಗೈತಿ. ಬಿತ್ತುವುದಕ್ಕೆ ಮತ್ತು ಹರಗೋದಕ್ಕೆ. ಈಗ ಸೀಸನ್ ಇದ್ದಾಗ ಜಾಸ್ತಿ ಗಾಡಿ ಸಿಗುವುದಿಲ್ಲ. ಅಂಥ ಟೈಮ್ನಲ್ಲಿ ನಮ್ಮ ಒಕ್ಕೂಟದ ಈ ಒಂದು ಟ್ರ್ಯಾಕ್ಟರ್ ಎಲ್ಲರಿಗೂ ಅನುಕೂಲ ಆಗೈತಿ. ಮತ್ತು ಇದರಿಂದ ಒಂದು ಉತ್ತಮವಾದಂಥ ಆದಾಯ ಒಕ್ಕೂಟಕ್ಕೆ ಬರತೈತಿ. ವಾರ್ಷಿಕವಾಗಿ 1 ರಿಂದ 1.5 ಲಕ್ಷ ರೂಪಾಯಿ ಆದಾಯ ಒಕ್ಕೂಟಕ್ಕೆ ಈ ಒಂದು ಕೃಷಿ ಯಂತ್ರಧಾರೆಯಿಂದ ಬರತೈತಿ. ಮತ್ತು ಇದರಿಂದ ಆಗಿ ಸ್ವಸಹಾಯ ಸಂಘದ ಮಹಿಳೆಯರಿಗೇನು ಕೃಷಿ ಒಂದು ಇದನ್ನ ಮಾಡ್ಕೊಳಕ ಹೆಚ್ಚಿನ ಒಂದು ಅನುಕೂಲ ಆಗೈತಿ. ಮತ್ತು ನಮ್ಮ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳ ಒಂದು ಸಹಕಾರದಿಂದ ಮತ್ತು ಇದು ಒಂದು ಟ್ರ್ಯಾಕ್ಟರಿಂದ ಬರುವಂಥ ಆದಾಯದಿಂದ ಒಕ್ಕೂಟಕ್ಕೆ ಒಂದು ಹೆಚ್ಚಿನ ಆದಾಯ ಬಂದೈತಿ ಮತ್ತು ಒಂದು ಉತ್ತಮವಾದ ಆರ್ಥಿಕ ಚಟುವಟಿಕೆ ಇದಾಗೈತಿ.